ನಮ್ಮಪ್ಪ ಔಟ್ಫಿಟ್ ತೋರಿಸ್ತೀನಿ ನೋಡ್ರಿ ಗೈಸ್. ಇವಾಗ ಊಟ ಇಕ್ಕಿ ನಮ್ಮ ಸ್ವೀಟ್ ಇವತ್ತು ಸ್ವಲ್ಪ ಇನ್ನೂ ನೀಟಾಗಿ ಮಾಡಿದ್ದೀನಿ ಗೈಸ್. ನೋಡಿ ನಮ್ಮಮ್ಮ ಪೂಜೆ ಮಾಡ್ತಾರೆ ನೋಡ್ರಿ. ನಮ್ಮ ಮನೆ ಪುಟ್ಟ ಮನೆ ದೇವರು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಮ್ಮ ಮನೆಯಲ್ಲಿ ತಟ್ಟೆ ಇಡ್ಲಿ ಸಾಂಬಾರ್ ಹಾಗೂ ಚಟ್ನಿ ತಿಂತಾ ಇದ್ದೀನಿ. ಬನ್ನಿ ಇವತ್ತು ಏನು ಸಮಾಚಾರ ಅಂತ ನೋಡೋಣ. ಇದು ಯಾವುದ್ರದ್ದು ಅಂದರೆ ಇಡ್ಲಿ ನಾನು ನಮ್ಮ ಮನೆ ತಿಂತಾಯಿಲ್ಲ, ಹೋಟ್ಲಿಂದ ತೊಗೊಂಬಂದಿರೋದು ತಿಂತಾಯಿದ್ದೆ. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ನಮ್ಮ ಅಪ್ಪನ ಒಂದು ಕೇಳಿದ್ದೆಲ್ಲ ತೊಗೊಂಬಂದು ಕೊಡಿಸ್ತಾರೆ ಅಂತ. ಗೈಸ್ ಬೆಳಗ್ಗೆನೆ ನಾನು ನಾಷ್ಟ ತಿನ್ನೋ ಟೈಮ್ ಗೊತ್ತಾ ಗೈಸ್? ಸಿರಿ ಒಂದು ನಿಮಿಷ ತೋರಿಸ್ತೀನಿ. 12:30ಗೆ ನಾಷ್ಟ ತಿಂತಾಯಿದ್ದೀನಿ. ನಮ್ಮ ದೊಡ್ಡಪ್ಪ ಯಾಕೋ ಇವತ್ತು ಸ್ಪೋರ್ಟಿವ್ ಆಗಿಲ್ಲ, ಕೈ ತಲೆ ಮೇಲೆ ಇಟ್ಕೊಂಡು ಕೂತವ್ರೆ. ನಮ್ಮಪ್ಪ ನನ್ನೇ ನೋಡ್ತಾವ್ರೆ 12 ಗಂಟೆಗೆ ಎದ್ದಿರೋದಕ್ಕೆ. ನಾನು ತಿನ್ನೋದನ್ನೇ ನೋಡ್ತಾವ್ರೆ, ನಂಗೆ ದೃಷ್ಟಿ ಆಗುತ್ತೆ ಈಗ. ಸಣ್ಣ ಗೈಸ್ ಏಂತಕ್ಕೆ ನಾನು 12 ಗಂಟೆಗೆ ಎದ್ದಿರೋದು ಅಂದರೆ ಇಲ್ಲ ಗೈಸ್, ನಾನು ಏಂತಕ್ಕೆ 12 ಗಂಟೆಗೆ ಎದ್ದಿರೋದು ಅಂದರೆ ರಾತ್ರಿ ಎಲ್ಲ ವ್ಲಾಗ್ ಎಡಿಟ್ ಮಾಡಿ ಮಲಗೋ ಗೈಸ್. ನಮ್ಮ ವ್ಲಾಗ್ ಎಲ್ಲ ಬ್ಯಾಗ್ ಬಾಪ ಗೈಸ್. ನಮ್ಮ ವ್ಲಾಗ್ನ ನೋಡ್ತಾ ಇದ್ದೀವಿ. ನಮ್ಮಮ್ಮ ನೋಡಿ ಕ್ಯೂಟಿ ಮೋಟಿ. ಇದು ಕ್ಯೂಟಿ, ಇದು ಮೋಟಿ. ಇದು ನೋಡ್ರಿ ನಮ್ಮ ಅಪ್ಪನ ನಾನು ನೋಡ್ರಿ ಎಷ್ಟು ಸಕ್ಕದಾಗಿದ್ದೀನಿ. ನಮ್ಮ ದೊಡ್ಡಪ್ಪ ಬ್ಯುಸಿಯಾಗಿದ್ದಾರೆ ಇವತ್ತು. ಅಪ್ಪ ಯಾಕೆ ಗಾಡಿಗೆ ಹೋಗಿಲ್ಲ ನೀನು ಇವತ್ತು? 12:30 ಆದರೂ ಅಪ್ಪ ಯಾಕೆ ಗಾಡಿಗೆ ಹೋಗಿಲ್ಲ ನೀನು ಇವತ್ತು? ಹಾಂ, ತುಂಬ ಈ ಬೆಳ್ಳು ನೋವು ಮಾಡ್ತೈತೆ, ಉಳುಪಿಡಿದೆ ಒಂಥರ ಆಗ್ತಾಯಿದೆ. ಹೌದಾ? ಹೌದು, ಈ ಬೆಳ್ಳು ಒಂಥರ ಆಯಿತು. ನಿಮ್ಮ ಅಮ್ಮ ಬರೀ ಇದೇ ಬೆಳಿಗ್ಗೆ ಹೊಡೆದಲ್ಲ, ಆ ಕಡ್ಡಿನೇ ಮುರಿದೋಯ್ತಲ್ಲ ಹೊಡೆದಿತ್ತು. ಗೈಸ್ ನಮ್ಮ ಅಮ್ಮ ಬೆಳಗ್ಗೆ ನಮ್ಮ ಅಪ್ಪಂಗೆ ಹೊಡಿತಾ ಇದ್ರು. ಬನ್ನಿ ಗೈಸ್, ಇದೇ ಔಷಧಿ ಹಾಕೋಣ ಇವಾಗ. ನೋಡ್ರಿ ಓರಿಯೋ ಅಂತ ಕರೆದ್ರೆ ಬರ್ತಾನೆ. ಓರಿಯೋ ಮತ್ತಗೋ ವಿಡಿಯೋ ಮಾಡು. ಬನ್ನಿ ಗೈಸ್ ಹಾಕೋಣ. ನಾನು ಹಿಂಗಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಾನು ಮನೇಲಿದ್ರೆ ಇದೇ ಥರ ನ್ಯಾಚುರಲ್ ಆಗಿರೋದು. ನಮ್ಮಪ್ಪ ಇವಾಗ ಹಾಕಿರೋ ವ್ಲಾಗಲ್ಲಿ ಮೇಕಪ್ ಮಾಡ್ಕೊತಾಳೆ ಅಂತ ಅಂದಿದ್ದಾರೆ. ನೀವು ಇವತ್ತು ನೋಡಿದ್ರೆ ಗೊತ್ತಾಗ್ಬೋದು ನಾನು ಹಿಂಗಿದ್ದೀನಿ ಅಂತ. ನೋಡಿ ನಮ್ಮ ಸ್ವೀಟಿ, ನಮ್ಮ ಓರಿಯೋ. ಗೈಸ್ ಇದೇ ಔಷಧಿ. ಇದು ಏನಿದು ಕ್ರಾಸಿ. ಇದನ್ನ ನಿಮ್ಮ ಪೆಟ್ಸ್ಗೂ ಅಲರ್ಜಿ ಆಗಿದ್ರೆ ಇದನ್ನ ಅಪ್ಲೈ ಮಾಡಿ. ಅದು ಏನಂತಾರೆ, ಅದಷ್ಟಕ್ಕೆ ಆ ಜಾಗಕ್ಕೆ ಮಾತ್ರ ಅಪ್ಲೈ ಮಾಡಿ. ಆಮೇಲೆ ಈ ಥರದ್ದು ಒಂದು ಕೋನ್ ಶೇಪ್ ಹಿಂಗೆ ಹಾಕ್ಬಿಡಿ. ನೋಡ್ರಿ ಹೆಂಗ್ ನೋಡ್ತಾವ. ಇದು ನೋಡಿ, ಇದು ಆಂಟಿ ಗೈಸ್, ಸೇಮ್ ಇದು ಆಂಟಿ. ಈಗ ಆಂಟಿ ಹೆಂಗ್ ಆಡ್ತಾರೋ ಸ್ಟ್ರಿಕ್ಟ್ ಆಗಿರೋದು ನಗಲ್ಲ, ಏನಿಲ್ಲ ನೋಡ್ರಿ. ಕರ್ಕೊಂತಾನೆ ಇರೋದು. ಕರ್ಕೊಬಿಟ್ಟೆ ಹೆಸರು. ಮಾಡಬೇಕು. ಆಮೇಲೆ ಚೆನ್ನಾಗೈತಾ ಗೈಸ್? ನಮ್ಮಪ್ಪ ಇವತ್ತು ಗಾಡಿಗೆ ಹೋಗಿಲ್ಲ. ನಾನು ನಮ್ಮಪ್ಪ ಒಂದು ರೀಲ್ ಶೂಟ್ ಇತ್ತು. ಎಕ್ಸ್ಕ್ಯೂಸ್ ಮೀ, ನಮ್ಮ ಓರಿಯೋ ನನ್ನ ವ್ಲಾಗ್ನ ಹೆಂಗ್ ನೋಡ್ತಾವನೆ. ವ್ಲಾಗ್ ಮಾಡ್ಕೊಂಡು ನೋಡ್ತಾ ಇದ್ರೆ ಸೌಂಡ್ ಕೇಳಿಸ್ತಿದ್ದಲ್ಲ ನೋಡ್ತಾವನೆ. ಓರಿಯೋ ನೋಡ್ರಿ, ಔಷಧಿ ಎಲ್ಲ ಹಾಕಿ ಪಾಪ ಮನಸ್ಸಿ ನನಗೆ ಸ್ವಲ್ಪ ಉಳಿಯುತ್ತೆ ಗೈಸ್ ಔಷಧಿ. ಅದಕ್ಕೆ ಈ ಥರ ಮಲ್ಕೊಂಡ್ಬಿಡ್ತಾನೆ ನನ್ನ ಮೇಲೆ. ಜಾಸ್ತಿ ನಂಗೆ ಅಟ್ಯಾಚ್ ಆಗಿದೆ.
ನಮ್ಮಪ್ಪ ಔಟ್ಫಿಟ್ ತೋರಿಸ್ತೀನಿ ನೋಡ್ರಿ. ಇಲ್ಲ ಇದನ್ನ ಮಾಡ್ಬಿಡ್ರಿ, ಸಾಲ ಇಲ್ದಂಗ ಆಮೇಲೆ ಮಾಡ್ರಿ ಸರ್. ನೋಡ್ರಿ ಹೆಂಗೈತೆ ಔಟ್ಫಿಟ್. ಯಾಕೆ ನೀನು ಈ ಥರ ಸೀರಿಯಸ್ ಆಗುತ್ತೆ? ನಮ್ಮಮ್ಮ ಔಟ್ಫಿಟ್ ಅಲ್ಲ, ಅದು ನೈಟಿ ಮನೆ ಫಿಟ್ ಅದು. ಸೂಪರ್ ಅಲ್ಲ, ಹಂಸಲೇಖ ಬರೆಯಲ್ಲ. ಇವ್ರು ನೋಡಿ ಹೆಂಗ್ಕೊಂತಾನೆ ಶಿಷ್ಯ. ಎಲ್ಲಿ ಬಂದ ಶಿಷ್ಯ? ನೋಡಮ್ಮ ಗೈಸ್, ಇವಾಗ ಊಟ ಇಕ್ಕಿ ನಮ್ಮ ಸ್ವೀಟಿ ಮತ್ತು ಒರಿಯೋಗೆ ತಿಂತವ್ರೆ. ನಮ್ಮಮ್ಮ ದೋಸೆಗೆ ನೆನೆಸ್ತವ್ರೆ. ಸೆಟ್ ದೋಸೆ ಮಾಡ್ತಾರಂತೆ ನಾಳೆ. ಈಗ ನಮ್ಮಮ್ಮ ಫ್ರೆಶ್ ಅಪ್ ಆಗಿ ಬರ್ತಾರೆ. ಬನ್ನಿ ಗೈಸ್, ಹೋಗೋಣ. ಎಲ್ಲಿಗೆ ಹೋಗೋಣ? ಎಲ್ಲಾನು ಹೋಗೋಣ. ಹಾಂ, ಎಲ್ಲಾನು ಹೋಗೋಣಪ್ಪ. ಹಾಂ, ಇವ್ರು ಬಾಸ್ ಸಾಂಗ್ ಆಗ್ತಾರಂತೆ. ಅಪ್ಪ ಎಲ್ಲಾನ ಹೋಗೋಣ. ನಾನು ಹೇಳಿದ್ದು ಕೂತ್ರ ಕೊಡು. ಎಲ್ಲಾನ ಹೋಗೋಣ. ಎಲ್ಲೂ ಹೋಗೋದಿಲ್ಲಮ್ಮ. ನಾನು ಇವತ್ತು ಲೇಟಾಗಿ ಎದ್ದೆ. ಇವತ್ತು ಲಾಸ್ಟು ನಾನು ಇಷ್ಟು ಲೇಟಾಗಿ ಎದ್ದೋಳೋದು. ಯಾಕಂದರೆ ಮಂಡೇಯಿಂದ ನನ್ನ ಡಿಗ್ರಿ ಕಾಲೇಜ್ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಮಂಡೇಯಿಂದ ಫ್ರೆಶ್ ಅಪ್ ಆಗಿ ಚೂರು ಹೇರ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡಿಗ್ರಿಗೆ. ಅದಕ್ಕೆ ಇವಾಗ ಬಾತ್ ಮಾಡಿ ಹೇರ್ ಸ್ಟೈಲ್ ಹೆಂಗೆ ಸೆಟ್ ಮಾಡೋದು ನನ್ನ ಡಿಗ್ರಿ ಕಾಲೇಜ್ಗಿನ್ಮೇಲೆ ಅಂತ. ಅಲ್ಲಿ 3 ಡೇಸ್ ಅಷ್ಟೇ ಯೂನಿಫಾರ್ಮ್, ಮಂಡೇ, ವೆಡ್ನೆಸ್ಡೇ ಹಾಗೂ ಸ್ಯಾಟರ್ಡೇ. ಇನ್ನು 3 ಡೇಸ್ ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ ಫುಲ್ ಕಲರ್ ಡ್ರೆಸ್ಸೇ. ಅದಕ್ಕೆ ಬಟ್ಟೆ ತೊಗೊಂಡಿದ್ದೀನಿ. ಅವತ್ತು ಶಾಪಿಂಗ್ ವ್ಲಾಗಲ್ಲಿ ನೀವು ನೋಡಿರ್ಬೋದು. ಇವಾಗ ನಾನು ಹೇರ್ ಸ್ಟೈಲ್ ಸೆಟ್ ಮಾಡೋಣ ಅಂತ ನೋಡಿ ನನ್ನ ಮಿರರ್ ಹಿಂದೆ ಎಲ್ಲ ಇಗ್ನೋರ್ ಮಾಡಿ ಅದು ಸ್ವಲ್ಪ ಬಟ್ಟೆ ಮಡಚಬೇಕು ಗೈಸ್. ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಕೆಲಸ ಬೇಗನೂ ಮಾಡಿದ್ದೀನಿ. ಇದೊಂದು ಕೆಲಸ ಮಿಕ್ಕಿದೆ ಅಷ್ಟೇ. ನನ್ನ ಸ್ವಲ್ಪ ವ್ಲಾಗಲ್ಲಿ ಚೆನ್ನಾಗಿ ಕಾಣಿಸ್ಕೊಬೇಕು ನಾನು. ನೋಡಿ ಗೈಸ್, ದಿಸ್ ಈಸ್ ಮೈ ಟುಡೇಸ್ ಔಟ್ಫಿಟ್. ಕಂಫರ್ಟ್ ಔಟ್ಫಿಟ್ ಗೈಸ್. ಮನೇಲಿದ್ದರೆ ಕಂಫರ್ಟ್ ಔಟ್ಫಿಟ್ ಆಗಿರಬೇಕು, ಏನಂತೀರಾ? ಈಗ ನಾನು ನಮ್ಮಪ್ಪ ಒಂದು ರೀಲ್ ಶೂಟ್ ಮಾಡ್ತಿದ್ದೀವಿ. ಯಾವ ರೀಲ್ಗೆ ಅಂತ ಅಂದರೆ ನೀವು ಅದನ್ನು ಶಾರ್ಟ್ಸಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಗೈಸ್. ನೋಡ್ರಿ, ಇದೆ ಅಂತೆ ಅವ್ರ ಬಾಸ್ ಆಡ್. ಓ ಅಜಿತ್, ಗೈಸ್ ನೋಡಿ ಆಯಿತು, ಮುದ್ದೆ ಇಷ್ಟೇ. ತೊಳೆಸ್ಬಿಟ್ರೆ ಮುಗೀತು ಅಷ್ಟೇ ಗೈಸ್. ಇವಾಗ ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ. ನಾನು ನಿಮಗೆ ಪ್ಲೇಟಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಜಸ್ಟ್ ಮನೇಲಿ ಇದೀನಲ್ಲ ತೋರಿಸ್ತೀನಿ ನೋಡಿ. ಇದು ಪ್ಲೇಟು, ಇದು ಮುದ್ದೆ, ಹಿಂಗೆ ಇಕ್ಕೋದು. ಐ ಥಿಂಕ್ ನಾನು ಮುದ್ದೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ ಇವತ್ತು. ದಿನ ಚೆನ್ನಾಗೇ ಮಾಡ್ತೀನಿ, ಬಟ್ ಸ್ವಲ್ಪ ಇನ್ನೂ ನೀಟಾಗಿ ಮಾಡಿದ್ದೀನಿ. ಇದೆಲ್ಲ ಕ್ಲೀನ್ ನೋಡಿ ಗೈಸ್. ನಾನು ಹೇಳಿಲ್ವ ನಾನು ಅಡುಗೆ ಮೇಲೆ ಬಂದರೆ ನಾನು ಒಂದು ಬೇಯಿಸ್ತಾ ಇರ್ತೀನಂತ. ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಏನು ಹುಡುಗಿ ಇಷ್ಟು ಗಲೀಜಾಗಿ ಮಾಡುತ್ತೆ ಅಂತ ಅನ್ಕೊಂಬೇಡಿ. ಇಟ್ ಇಸಂಟ್ ಮ್ಯಾಟರ್. ಊಟ ಹೆಂಗಿದೆ ಅನ್ನೋದು ಮ್ಯಾಟರ್ ಅಷ್ಟೇ ಅಂತ ಏನಂತೆ ಅಲ್ವಾ? ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರಲ್ಲಿ ಬೇಗ ಕ್ಲೀನ್ ಮಾಡ್ತೀವಿ. ಇವಾಗ ತೋರಿಸ್ತೀನಿ ಆಯಿತಾ? ಇದು ಸಾಂಬಾರು ಸೌಟ ಪ್ಲೇಟ್ ತೆಗಿಬೇಕಾ? ನಿಮ್ಗೆ ಇವೆಲ್ಲ ಗೊತ್ತು, ಆದರೂ ಏನು ಈ ಹುಡುಗಿ ಹಿಂಗೆಲ್ಲ ಹೇಳ್ತಾಯಿದ್ದು ಅಂತ ಅಂದ್ಕೊಂಬೇಡಿ. ನೋಡಿರಿ, ಸಾಂಬಾರು. ಫಸ್ಟು ಸಾಂಬಾರು ಹಾಕೋಕ್ಕಿಂತ ಮುಂಚೆ
ನಾನು ತೋರಿಸಿದ್ದಷ್ಟೇ. ಫಸ್ಟ್ ಸಾಂಬಾರು ಹಾಕೋಕ್ಕಿಂತ ಮುಂಚೆ ಪಲ್ಯ ಹಾಕ್ಕೊಬೇಕು ಗೈಸ್, ಯಾಕಂದರೆ ಸಾಂಬಾರು ಹಿಟ್ಟು ಕೆಳಗಡೆ ಎಲ್ಲ ಹೋಗ್ಬಿಡುತ್ತೆ. ನೋಡಿ ಇದೆ ಪಲ್ಯ, ನಮ್ಮಮ್ಮ ಬೆಳಗ್ಗೆನೇ ಮಾಡಿರೋ ಪಲ್ಯ ಇದೆ. ನಾನು ತಿನ್ನಲ್ಲ ಅಂದರೆ ಇದು ಮಾಮೂಲಿ ಸೊಪ್ಪಲ್ಲ ಗೈಸ್, ಸೊಪ್ಪು ಸಾರಿಗೆ ಹಾಕ್ತಾರೆ ಅಥವಾ ಸೊಪ್ಪಿನ ಪಲ್ಯ ಅಲ್ಲ, ಇದು ಯಾವುದು ಬೇರೆ ಸೊಪ್ಪು, ಅದಕ್ಕೆ ನಾನು ತಿನ್ನಲ್ಲ. ಬೇರೆದಾಗಿದ್ದರೆ ಅಂದರೆ ಮಾಮೂಲಿ ಮನೇಲಿ ಮಾಡೋದಾದರೆ ಮನೇಲಿ ಮಾಡಿರೋದು ಅಂದರೆ ಬೇರೆದು ನಮ್ಮಮ್ಮ ಯಾವುದೋ ಮಾಡ್ತಾರೆ, ಅದೆಲ್ಲ ಇದೇ ಬೇರೆ ಸೊಪ್ಪು, ಅದಕ್ಕೆ ನಾನು ತಿಂತಾಯಿಲ್ಲ. ಇದು ಹಿಂಗೆ ಫಸ್ಟ್ ಟೈಮ್ ಮಾಡಿರೋದು ನಮ್ಮಮ್ಮ. ನೋಡಿರಿ ನಾನು ಹೇಳಿಲ್ವ ಇಟ್ಟಡೆ ಹೋಗ್ಬಿಡುತ್ತೆ ಅಂತ, ಈಗ ನಮ್ಮಮ್ಮನ ಕೈಲಿ ಉಗಿಸ್ಕೊಬೇಕು. ಬನ್ನಿ, ಪರವಾಗಿಲ್ಲ, ಏನು ಬೈಯಲ್ಲ ಹಿಂಗಂದರೆ. ಬನ್ನಿ ಕೊಡೋಣ. ತಗೋ ಹಿಟ್ಟು, ಸಾರು, ಪಲ್ಯ. ಇಷ್ಟೊಂದು ಬೇಡ ಅಡಿಯಮ್ಮ. ಹಾಂ, ಹಿಟ್ಟು ಅಷ್ಟೊಂದು ಬೇಡವಾ? ಹ್ಞೂ ನಮ್ಮ ಗೈಸ್ ನೋಡಿ, ನಮ್ಮಮ್ಮ ಪೂಜೆ ಮಾಡ್ತಾರೆ. ನೋಡ್ರಿ, ನಮ್ಮ ಮನೆ ಪುಟ್ಟ ಮನೆ ದೇವರು, ಸಾರಿ ದೇವ್ರ ಮನೆ, ಎರಡೂ ಒಂದೇ ಅಲ್ವಾ? ನೋಡ್ರಿ, ನಮ್ಮ ಅಜ್ಜಿ ಬಂದವ್ರೆ. ನಮ್ಮ ವ್ಲಾಗ್ ನೋಡ್ತಾವ್ರೆ ನಮ್ಮ ಅಜ್ಜಿ. ಏನಂತೀಯ ಆ ವ್ಲಾಗ್ ನೋಡಿ? ಹಾಂ, ನೋಡ್ರಿ ಪೂಜೆ ಮಾಡ್ತಾವ್ರೆ. ನಮ್ಮ ಮನೇಲಿ ಏನಂದರೆ ಗೈಸ್, ಪೂಜೆ ಮಾಡಾದ್ಮೇಲೆ ಮಂಗಳಾರತಿ ಎಲ್ಲರಿಗೂ ಕೊಡ್ತಾರೆ ನಮ್ಮಮ್ಮ ಲಾಸ್ಟಲ್ಲಿ. ಕೊಡ್ತಾರೆ ಅಂದರೆ ನಾನು ನಮ್ಮನೇದು ಹೇಳ್ತಾ ಏನಲ್ವಾ. ಅಮ್ಮ ಡಿಸಪಾಯಿಂಟ್ ಇಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಬನ್ನಿ, ಮಾಡ್ತಾರೆ ಎಲ್ಲರೂ. ನೀನು ಇವೆಲ್ಲ ಮಾತಾಡಬೇಡ, ಹೇಳವ ಹೆಂಗನ್ಸ್ತು ವ್ಲಾಗ್ ನೋಡ್ತಾ ಇದೆಯಲ್ಲ? ಹಾಂ, ಚೆನ್ನಾಗಿದೆ. ಏನವ ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಾಂ ಹಾಂ, ಹೆಂಗೈತೆ ವ್ಲಾಗು? ಮಾತ್ರೆ ಎಲ್ಲದಕ್ಕೂ ಮಾತ್ರೆ ನಂಬ್ತಾ ಇದ್ದಾರೆ. ಏನು ಮಾತ್ರೆ? ನೋಡ್ರಿ, ನಾವು ಅಮ್ಮಂಗೆ ಯಾಕೋ ಹೊಟ್ಟೆ ಉರಿತೈತೆ ಅಂತ ಪೆಪ್ಸಿ ಥಮ್ಸಪ್ ಕುಡಿತಾವ್ರೆ. ಏನು ಸಮಾಚಾರ? ಎಲ್ಲ ಹೇಳ್ಬೇಕಾ? ಎಲ್ಲ ನೀನು ಹೇಳು, ನಾನು ಯಾಕೆ ಹೇಳಿ? ನೀನು ಕೆಲಸದಿಂದ ಬಂದಿರೋದು? ಬಂದು ಸಾಕಾಗೈತೆ, ಕೂತ್ಕೊಂಡು ನಮ್ಮ ಬ್ಲಾಗ್ ನೋಡ್ತಾ ಇದೆಯಾ? ಹಾಂ ತಾನೇ? ಹೆಂಗನ್ಸುತ್ತವ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು? ಚೆನ್ನಾಗಿ ಅನಿಸ್ತೈತೆ. ಹಿಂಗೆ ಮಾಡಬೇಕಾ ನಾನು? ಹಾಂ ಹಾಂ, ಮಾಡು, ಚೆನ್ನಾಗಿ ಮಾಡಬೇಕು ಅಂತ. ಅಯ್ಯೋ ಗೈಸ್, ನಮ್ಮ ಅಜ್ಜಿ ಫಸ್ಟ್ ಟೈಮು ಹಿಂಗೆಲ್ಲ ನನಗೆ ಸಪೋರ್ಟ್ ಮಾಡಿ ಇಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾವ್ರೆ. ನಮ್ಮ ಅಜ್ಜಿನೇ ಗೈಸ್ ವಾಲೆ ಕೊಡಿಸಿದ್ದು. ನೀವು ಆ ಬ್ಲಾಗ್ ಬಂದಿರೋದಕ್ಕೆ ಆ ಅಜ್ಜಿ ಅಂತ ಅನ್ಕೊಂತಿದ್ದೀರಾ ಅಂತ ನನಗೆ ಗೊತ್ತು, ಆದರೆ ನಮ್ಮ ಅಜ್ಜಿ ಗೈಸ್ ಕೊಡಿಸಿದ್ದು. ಐ ಲವ್ ಯು. ಗೈಸ್ ವಾಲೆ ಕೊಡ್ಸೋರೆ ಅಂತ ಅಲ್ಲ, ಸುಮ್ಮನೆ ನಮ್ಮ ಅಜ್ಜಿಗೆ ಹೇಳ್ಬೇಕನ್ನಿಸ್ತು ಹೇಳಿದೆ. ನೋಡ್ರಿ, ಇವ್ರ ಜಗಳ ಆಡ್ತಾರೆ. ಮತ್ತೆ ಸುಮ್ಮನೆ ಇರ್ಬೇಕು ತಾನೇ, ಏನಾನ ಮಾಡೋದು. ಜರ್ಗು ಅಂದಿಲ್ಲ, ಜ್ಯೂಸ್ ಕುಡಿತಾ ಇದ್ರೆ ಎಳಿತಾ ಇದೆಯಾ? ಗೈಸ್, ನಮ್ಮ ಮನೆಯಲ್ಲಿ ನಾನು ನಮ್ಮ ಅಜ್ಜಿ ಇಷ್ಟು ಮೌನ ತಗೊಂಡಿದ್ದೀವಿ. ನೋಡ್ರಿ ಬರಲ್ಲ ನಾನು ನಮ್ಮ ಅಜ್ಜಿ ಮೌನ ತಗೊಂಡ್ಬಿಟ್ಟಿದೀವಿ ಇವರೆಲ್ಲ ಆಡೋದು ನೋಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎತ್ತಪ್ಪ ಕಾಲು ನೋಡು. ಅವ ಏನಂತೀಯ ನಿನ್ನ ಮಗ ಹಿಂಗೆಲ್ಲ ಆಡ್ತಾ ಇರೋದಕ್ಕೆ? ಕೇಳು ಅವನ್ನೇ. ಕೇಳಿದ್ನಲ್ಲ,
ನೀನು ಹೇಳ್ಬೇಕು. ನೀನು ಯಾಕೆ ಅದಕ್ಕೆ ಹೇಳಿದ್ದು. ಗೈಸ್ ನೋಡಿದ್ರಾ ನಮ್ಮಪ್ಪ ವ್ಲಾಗಲ್ಲಿ ಇವತ್ತು ಬಂದಿರೋ ವ್ಲಾಗಲ್ಲಿ ಏನು ಡೀಸೆಂಟ್ ಡಿಸಿಪ್ಲಿನ್ ಆಗಿ ಫುಲ್ ಕೌಂಟ್ರ್ ಕೊಡ್ತಾಯಿದ್ರು. ಇವಾಗ ನೋಡ್ರಿ ವಿಡಿಯೋ ಆನ್ ಮಾಡೋದೇ ಬೆಸ್ಟ್ ಅನ್ಸುತ್ತೆ. ನೀನು ಸೈಲೆಂಟ್ ಆಗಬೇಕಂದ್ರೆ ಒಂದು ರೀಲ್ ಶೂಟ್ ಮಾಡೋಣ ಅಂತ ಅಂದೆ ಬಂದ. ಹಾಂ ನಡಿಯಮ್ಮ ಸುಮ್ಮನೆ ರೀಲ್ ಅಂತೆ. ನಾವೆಲ್ಲ ಮಾಡಕ್ಕಾಗಲ್ಲ. ಜೀವನನೇ ಒಂದು ರೀಲ್ ಆಗ್ಬಿಟ್ಟಿದೆ. ಮಾಡ್ತಾರೋ ಆರ್ಸಬಾರ್ದು ನಿಂಗನ್ನು. ಇದನ್ನ ಆರಿಸ್ಬೇಕಾ ದೇವ್ರದಲ್ಲಿ ಆರಿಸ್ಬಾರ್ದು. ಗೈಸ್ ಹಿಂಗೆ ಇದು ನಿಂಗೆ ಅನ್ಬೇಕಷ್ಟೇ. ನಂಗೆ ಗೊತ್ತಿಲ್ಲ ಆರ್ಸಕ್ಕಾಗಲ್ಲ. ಆರಿಸ್ತೀನಂತ ಆರಿಸ್ಬಿಟ್ರೆ ನಿಮ್ಗೆ ಏನು ಕೇಳಿದೆ ತೋರಿಸಿ. ಹಾಂ ನಡಿ 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 ಮುಂಚೆ ಆರಿಸಿದೆ ಇವಾಗ ನಡಿ ಕೊಡ್ಸು. ದೋಸೆ ವೆರೈಟಿ ದೋಸೆ ಬರೀ. ದೋಸೆ ದೋಸೆಗೆ ನೆನ್ಸಿದ್ದೀನಿ. ನನಗೆ ಯಾರ ಮೇಲೆ ಆಸೆ? ಯಾರ ಮೇಲೆ ಆಸೆ ನಿನಗೆ? ನನಗೆ ನಿಮ್ಮ ಅಮ್ಮನ ಮೇಲೆ. ಪ್ರೀತಿಸುವೆ ಮಿತಿ ಮೀರಿ ನಿನ್ನನ್ನು ಪ್ರೀತಿಸುವೆ. ಹೇಳಲ್ಲ ನಿನ್ನ ಮೇಲೆ ಅಯ್ಯೋ ಹೇಳಲ್ಲ. ನನಗೆ ನನ್ನ ಮೇಲೆ ಆಸೆ. ಈಗ ನಾನು ಒಂದು ನಂಬರ್ ತೋರಿಸ್ತೀನಿ. ಇವಾಗ ವಿಡಿಯೋ ಏನಂದ್ರೆ ನಾನೊಂದು ನಂಬರ್ ತೋರಿಸ್ತೀನಿ, ನೀನೊಂದು ನಂಬರ್ ತೋರಿಸ್ಬೇಕು. ಅಮೃತ ಆಡ್ತಾರಲ್ಲ ಅದೇ ಹಿಂಗ್ ಹೊಡಿತಾ ಇರ್ತಾರೆ. ಏನು ಬಾಕ್ಸಿಂಗ್ ಅವ್ರು ಹಿಂಗೆ ಅಂತ ಆಡ್ತಾರೆ. ಗೊತ್ತಾಡ್ತಾರ ಹೇಳಕ್ಕೆ. ಅದೆಲ್ಲ ಏನಂತಾರೆ ಅದನ್ನ? ಎರಡು ಕೈ ತಿಂದು ಒಂದು ಕೈಗೆ ಜಾಸ್ತಿ. ಏನ್ ಡಾನ್ಸ್ ಗೈಸ್ ಇವಾಗ ಏನಂತಂದ್ರೆ ನಮ್ಮ ಅಜ್ಜಿಗೆ ನಾನು ಒಂದು ನಂಬರ್ ಕೊಡ್ತೀನಿ. ಆ ನಂಬರಲ್ಲಿ ಇಷ್ಟ ನೋಡು ನಾನು ಮಾತಾಡ್ಬೇಕಾದ್ರೆ ಟಿವಿ ಆನ್ ಮಾಡ್ಬಿಡೋದು. ನೋಡಕ್ಕೆ ಗೈಸ್ ನೋಡಿ ಗೈಸ್ ನಮ್ಮ ಮನೆಯಲ್ಲಿ ಎಷ್ಟು ಸಕದಾಗ ಕಾಣಿಸ್ತಾ ಐತೆ. ಆ ಧೂಪದ ಹೊಗೆ ಬರ್ತಾ ಇದ್ರೆ. ಗೈಸ್ ನೋಡ್ರಿ ನನ್ನ ತಮ್ಮನ ಫ್ರೆಂಡ್ಸ್ ಬಂದವ್ರೆ. ಇವ್ರು ನನ್ನ ವ್ಲಾಗ್ ಮಾಡ್ತಾರಂತೆ. ಹಾಂ 1 ಮಂತಿಂದ ನೋಡ್ತಾ ಇದ್ದಾರಂತೆ. ಧನು ಇವ್ರು ಸ್ವಲ್ಪ ತಲೆ ಎತ್ತಲ್ಲ ನಾಚ್ಕೊಂತಾರೆ. ಎತ್ತಪ್ಪ ನೋಡ್ರಿ ಗೈಸ್ ಮಾಸ್ಕ್ ಮ್ಯಾನ್. ಅದೇ ಆನ್ಸರ್ ಆಂಟಿ. ಯಾವ್ದೋ ಹುಡುಗಿ ಹೇಳ್ಕೊಟ್ಟಿದ್ರೆ ಅದನ್ನ ಬರ್ತಿದ್ದಾನೆ ಅದೇ ತಪ್ಪು. ಹುಡುಗಿ ಹೇಳಿದ್ರೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಆಂಟಿ ಗೊತ್ತಿತ್ತು. ಆ ಹುಡುಗಿ ಹೇಳಿದ್ ಕರೆಕ್ಟ್ ಅಂದ್ಬಿಡ್ಬಾರ್ದಾ? ಸಖತ್ ಹುಡುಗಿರ್ನು ಬಾಳ ಹೋಗಿದ್ಯಾ? ಗೊತ್ತಿರೋ ಬರೀ ಧನು ಹೇಳಿದ್ದು ಏನ್ ಬಾಯ್ ಆಗೋದನು? ಲವರ್ ಬಾಯ್ ಆಗಿದೆ ಅಂತ ಹೇಳ್ಬಿಟ್ಟು hayat şaşırtır zaten ben gittim derken. ಏನು ಏನು ಏನ್ ಹೇಳ್ದ ಆಂಟಿ ನಿಮ್ಗೆ? ಮುಂಚೆ 3 ಜನ ಇದ್ರೆ ಇವಾಗ 6 ಜನ ಆಗೋರಿ. ಏನು ಏನೋ ಅದ್ರ ಅರ್ಥ 3 ಜನ ಇದ್ರೆ 6 ಜನ ಇಷ್ಟ ಅಂತಮ್ಮ ಅವ್ರಿಗೆ. ಓ ಹೌದಾ? ಆಂಟಿ ಅಯ್ಯೋ ಹುಡುಗಿರೆಲ್ಲ ನನ್ನ ಹತ್ರ ಬಂದು ಕೇಳ್ತಾರೆ ನೀನೇನು ಅಷ್ಟೊಂದು ಕ್ಲೋಸ್ ಆಗೋದು ಅವ್ರ ಜೊತೆ ಅಂತ. ಫ್ರೆಂಡ್ ಆಗಿರ್ತೀವಿ. ಹೌದು ಅದ್ರಲ್ಲಿ ಏನೈತೆ? ಆಂಟಿ ಅದೆಲ್ಲ ಪೇರೆಲ್ಲ ಮಾಡ್ಬಿಟ್ಟಿದ್ರು ಆಂಟಿ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಅದೇ ಅಮ್ಮಂಗೆ ಹೇಳಿದ್ದೆ. ನಮ್ಮಮ್ಮ ಹೇಗಿದ್ದಾಳ ಇದೆಲ್ಲ ತಲೆ ಕೆಡ್ಸ್ಕೊಂಡ್ಬಾರ್ದು. ನೀನು ನೋಡಿದ್ಯಮ್ಮ ಕುಸುಮಿತ ನಮ್ಮ ಅತ್ತೆ ಮಗಳದೊಂದು ಫೋಟೋ ಹಾಕೋನೆ. ಇವತ್ತಿನ ಬ್ಲಾಗ್ ನೋಡಿಲ್ವಾ? ಇವತ್ತು ನೋಡ್ತೀನಿ ಹೋಗ್ಬಿಟ್ಟು. ಅವಳಂದ್ರೆ ನಿಮ್ಗೆ ಇಷ್ಟ. ಸಖತ್ ಇಷ್ಟ. ಅದಕ್ಕೆ ಅವಳ ಫೋಟೋ ನಾನು ಇಲ್ಲ ಅಂದಿದ್ರು ಹಾಕೋನೆ. ಯಾರಕ್ಕೆ ಹೆಸರು? ಚೈತ್ರ. ಚೈತ್ರ ನಮ್ಮ ಅತ್ತೆ ಮಗಳು. ಪಕ್ಕ ಕಾಲೇಜ್ ಅವಳು ಇವನ್ಕಿಂತ 1 ವರ್ಷ ದೊಡ್ಡವಳು. ಅವಳಂದ್ರೆ ಇಷ್ಟ ಅದಕ್ಕೇನೆ ಅವನ
ಹಾಂ ಯಾಕಾಗದೆ ಹೌದು ಮೀನಿಂಗೇ ಇಲ್ಲ ಅಲ್ಲಿ ಹಾಂ ಹಾಕಿರ್ತಾನೆ ಅಕ್ಕ. ಚಂದ್ರನ್ ಫೋಟೋ ಹಾಕಕ್ ಒಂದ್ ಚಾನ್ಸ್ ಬೇಕಿತ್ತು ಹಾಕ್ದ ಅಷ್ಟೇ ಅಂಕಲ್ ಹೇಳಿ ಅಂಕಲ್ ಹೇಳಿ ಅಂಕಲ್. ಅಲ್ಲ ನಾನು ಏನು ಅಂದಿಲ್ಲ, ನಾನು ಏನು ಅಡುಗೆ ಮಾಡಿದ್ದೀರಾ ಅಂತ ಕೇಳಕ್ ಅಂಕಲ್ ಬನ್ನಿ ಇಲ್ಲಿ. ಏನ ಹೇಳ್ಬೇಕಂತಿದ್ದನು ಬಾರಿ ಬನ್ನಿ ಅಂಕಲ್. ಇಲ್ಲ, ಕುತ್ಕೊಳ್ಳಿ. ಹುಡುಗಿ ಫ್ಯಾನ್ಸ್ ಅಂಕಲ್. ಹಿಂಗೆ ತನ್ಸ್ ಪರವಾಗಿಲ್ಲ ಏನು ಬನ್ರಿ ಇಲ್ಲಿ ಕುಂತ್ಕೊಳ್ರಿ. ಕೂತ್ಕೊಳ್ರಿ ಓಹೋ ನಿಮ್ ಮಗನ್ ಫ್ಯಾನ್ಸು. ನೋಡು ಏನು ಮಾಡ್ತೀರಾ. ಯಾಕೋ ಇಲ್ಲಿ ನಿಂತ್ಕೊಬಿಟ್ಟವನೇ ಅಮ್ಮ ಅಂದ್ರೆ ಒಂದು ಮಾರ್ಕ್ಸ್ ಬರಕ್ಕೆ ಕಮ್ಮಿ ಆಗೋಯ್ತಂತೆ. ಓ ಓ ಇದೇನಾ ನೀವು ಬರ್ರಿ ಅಂದ್ರೆ ಅವ್ರು ಹೇಳಿರ್ತೀನಿ ಅಯ್ಯೋ ಇರ್ಬೇಕಾಯ್ತು ನೋಡು ನಾನು ಹೇಳ್ತೀನಿ ವಿಡಿಯೋ ಮಾಡ್ತಾರೆ ಹೀಗೆ ನೋಡಮ್ಮ ಏನ್ ಸಾಂಗ್ ಮಾತಾಡ್ತೀನಿ ಮಾತಾಡ್ತಾರೆ. No matter who playing with makes me wonder who